ಹೀಗೆ ಇಲ್ಲಿ ಮೇಢಂ ತಸ್ಯ ವಿನಿರ್ಭಿಣ್ಣಂ ಅದೇ ಗುಹ್ಯೇಂದ್ರಿಯ. ಈ ಗುಹ್ಯೇಂದ್ರಿಯದಲ್ಲಿ ದಕ್ಷ ಪ್ರಜಾಪತಿಗಳು ತಾವು ಹೋಗಿ ಸೇರ್ಕೊಳ್ತಾರೆ. ಅದನ್ನ ಕಹ ಅನ್ನೋ ಶಬ್ದದಿಂದ ತಿಳಿಸಿದ್ದಾರೆ. ಕಹ ಅಂತಂದ್ರೆ ಈ ಬ್ರಹ್ಮ ಅಂತ ಅರ್ಥ. ಇಲ್ಲಿ ಸಾಮಾನ್ಯವಾಗಿ ಅದೇ ಅರ್ಥದಲ್ಲಿ ಪ್ರಸಿದ್ಧ ಕ ಅನ್ನೋ ಶಬ್ದ. ಈ ದಕ್ಷ ಪ್ರಜಾಪತಿಯನ್ನ ತಗೊಳ್ಬೇಕು ಕ ಅನ್ನೋ ಶಬ್ದದಿಂದ. ಆ ದಕ್ಷ ಪ್ರಜಾಪತಿಗಳು ತಾವು ಗುಹ್ಯೇಂದ್ರಿಯದ ಮುಖಾಂತರ ತಾವು ಸೇರ್ಕೊಂಡಿದ್ದಾರೆ. ಎಲ್ಲಿ? ಮೇಢ್ರಂ ಅಂತ. ಮೇಢ್ರ ಅಂದ್ರೆ ಆ ಭಾಗ. ಅದು ಸ್ವಧಿಷ್ಣ್ಯಂ ಅಂತ. ಧಿಷ್ಣ್ಯ ಅಂದ್ರೆ ಆಧಾರವಾದ ಜಾಗ, ಅದಕ್ಕೆ ಧಿಷ್ಣ್ಯ ಅಂತ ಕರೀತಾರೆ. ಹೀಗೆ ಯಾವ ಆ ಗುಹ್ಯೇಂದ್ರಿಯದಿಂದ ಸ್ತ್ರೀ ಪುರುಷರು ತಾವು ಮಿಥುನಿ ಭಾವದಿಂದ ಏನ್ ಆನಂದ ಪಡಿತಾರೆ, ಆನಂದಂ ಅಂತ ಸುಖಪ್ರದವಾದ ಆ ಗುಹ್ಯೇಂದ್ರಿಯದ ಒಳಗಡೆ ಈ ದಕ್ಷ ಪ್ರಜಾಪತಿಗಳು ತಾವು ಹೋಗಿ ಸೇರಿದ್ದಾರೆ. ಹೀಗೆ ಇಲ್ಲಿಯವರೆಗೆ ಈ ಚರ್ಮಗಳ ರೋಮಗಳ ಮುಖಾಂತರ ಈ ಔಷಧಿ ಅಭಿಮಾನಿ ದೇವತೆಗಳು ಸೇರಿದ್ರು ಅಂತ ಹಿಂದಕ್ಕೆ ಬಂತು. ಇನ್ನು ವಾಯುದೇವರ ಬಗ್ಗೆನೂ ನಾವು ನೋಡಿದ್ವಿ. ಪ್ರಧಾನ ವಾಯು ಅವನ 10 ರೂಪ, ಅದರ ಜೊತೆಗೆ ಈ ತ್ವಗಿಂದ್ರಿಯ ಅಭಿಮಾನಿ ದೇವತೆ ಅದು ಪ್ರಧಾನ ವಾಯುವಿನ 10 ರೂಪ, ಅದರ ಮಕ್ಕಳು ಅವನ ಮಕ್ಕಳ ತರ ಈ ಎಲ್ಲ ಹಿಂದಿನ ವಿಷಯಗಳು ಬಂತು. ಇನ್ನು ಮುಂದಕ್ಕೆ ಹೋಗೋಣ. 20ನೆಯ ಶ್ಲೋಕ. ಗುದಂ ಪುಂಸೋ ವಿನಿರ್ಭಿಣ್ಣಂ ಮಿತ್ರೋ ಲೋಕೇಶ ಆವಿಶತ್ ವಾಯುನಾಂಶೇನ ಯೇನಾಸೌ ವಿಸರ್ಗಂ ಪ್ರತಿಪದ್ಯತೆ. ಇಲ್ಲಿವರೆಗೆ ಗುಹ್ಯೇಂದ್ರಿಯದ ಬಗ್ಗೆ ಹೇಳಿ, ಈಗ ಗುದೇಂದ್ರಿಯದ ಬಗ್ಗೆ ಹೇಳ್ತಾರೆ. ಗುದೇಂದ್ರಿಯದ ಒಳಗಡೆ ಯಾರು ಪ್ರವೇಶ ಮಾಡಿದ್ರು ಅಂದ್ರೆ ಲೋಕೇಶಃ, ಲೋಕಪಾಲಕ ಯಾರು? ಮಿತ್ರ ಅಂತ ಅವನ ಹೆಸರು. ಆ ಮಿತ್ರ ತಾನು ಗುದ ಇಂದ್ರಿಯದ ಒಳಗಡೆ, ಗುದ ಅನ್ನೋದಕ್ಕೆ ಪಾಯು ಅಂತ ಇನ್ನೊಂದು ಕರೀತಾರೆ. ನಾವ್ ಈಗೆಲ್ಲ ಮಾತೃಕಾನ್ಯಾಸದಲ್ಲಿ ಬರ್ತಾ ಬ್ರಾಕೆಟ್ ನಲ್ಲಿ ಹಾಕಿರ್ತಾರೆ ಪಾಯು ಮತ್ತೆ ಗುಹ್ಯ ಹೀಗೆಲ್ಲ ಹಾಕಿರ್ತಾರೆ. ಅದಕ್ಕೆಲ್ಲ ಶಬ್ದಗಳಿಗೆ ಸರಿ ಅರ್ಥ ಬೇಕು, ಗೊತ್ತಾಗಲ್ಲ. ಆದ್ರೆ ಇದೆಲ್ಲ ನೆನ್ಪಿಟ್ಕೊಂಡಾಗ ಅದ್ ಅರ್ಥ ಆಗುತ್ತೆ. ಪಾಯು ಅಂದ್ರೆ ಗುದೇಂದ್ರಿಯ. ಆ ಗುದೇಂದ್ರಿಯದ ಒಳಗಡೆ ಆ ಮಿತ್ರ ಅನ್ನೋ ದೇವತೆ ತಾನು ಹೊರಟ. ಅವತ್ತಿನಿಂದ ಏನಾಯ್ತು? ಏನಾಸೋ ವಿಸರ್ಗಂ ಪ್ರತಿಪದ್ಯತೆ. ವಿಸರ್ಗ ಅಂತಂದ್ರೆ ಮಲಮೂತ್ರ ವಿಸರ್ಜನೆ. ಅಲ್ಲಿ ಧಾತು ಮಲ ಉತ್ಸರ್ಜನಾದಿಕ್ರಿಯ, ವಿಶೇಷವಾಗಿ ಮಲೋತ್ಸರ್ಗಕ್ಕೆ ಹೇಳ್ತಾರೆ. ಮಲ ಉತ್ಸರ್ಗ, ಮಲ ವಿಸರ್ಜನೆ ಅವತ್ತಿನಿಂದ ಪ್ರಾರಂಭ ಆಯ್ತು. ಆ ಮಿತ್ರ ತಾನು ತತ್ವಾಭಿಮಾನಿಯಾಗಿ ಆ ಒಳಗಡೆ ಹೋಗಿ ಸೇರ್ಕೊಂಡ. ಇದನ್ನ ಗುದಂ ಪುಂಸೋ ವಿನಿರ್ಭಿಣ್ಣಂ, ಪುಂಸಃ ಅಂತ ಹೇಳಿದ್ದಾರೆ. ಪುಂಸ ಅಂದ್ರೆ ಪುರುಷ ಅನ್ನೋ ಹೆಸರಿನ ಭಗವಂತನ ರೂಪ ಏನಿದೆ ಅದು. ಇದೆಲ್ಲ ಹೇಳ್ತಾ ಇರೋದು ದೇವರ ಅನುಗ್ರಹದಿಂದ ಬ್ರಹ್ಮದೇವರ ಈ ಬ್ರಹ್ಮಾಂಡ ಅಥವಾ ಶರೀರದಲ್ಲಿ ಹೀಗೆಲ್ಲ ಆಯ್ತು. ಅದು ಪುರುಷ ಅಂತ ದೇವರಿಗೂ ಹೆಸರಿದೆ, ಬ್ರಹ್ಮದೇವರಿಗೂ ಹೆಸರಿದೆ, ಇಬ್ಬರ ಶರೀರನು ಹಾಗೆ. ಅದರಿಂದ ಈ ಕೆಲಸ ಈ ಹೇಳ್ತಾ ಭಗವಂತನ ಶರೀರದಲ್ಲಿ ಇದೆಲ್ಲ ಆಯ್ತು ಅನ್ನುವ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಬ್ರಹ್ಮದೇವರ ಶರೀರದಲ್ಲಿ ಆಯ್ತು, ಮುಖ್ಯವಾಗಿ ದೇವರು, ಆ ದೇವರು ಇರೋದ್ರಿಂದ ಹೀಗೆ ಆಗ್ತಾ ಇದೆ. ಇನ್ನು 21ನೇ ಶ್ಲೋಕ. ಹಸ್ತಾವಸ್ಯ ವಿನಿರ್ಭಿಣ್ಣೌ ಇಂದ್ರಸ್ವರ್ಪತಿರಾವಿಶತ್ ವಾರ್ತಯಾಂಶೇನ ಪುರುಷೋ ಯಜಾ ವೃತ್ತಿಂ ಪ್ರಪದ್ಯತೆ. ಇನ್ನು ಕೈ, ಬ್ರಹ್ಮದೇವರ ಆ ಶರೀರದಲ್ಲಿ ಕೈಗಳೇನಿದೆ, ಆ ಕೈಗಳ ಒಳಗಡೆ ಒಂದು ಅಂಶ ಇದೆ, ಹಸ್ತೇಂದ್ರಿಯ ಅಂತ. ಕೈಗಳಿಗೆ ಹಸ್ತ ಅಂತ ಕರೀತಾರೆ. ಅಲ್ಲಿ ಒಳಗಡೆ ಒಂದು ಇಂದ್ರಿಯ ಇದೆ. ಆ ಇಂದ್ರಿಯದಲ್ಲಿ ಒಬ್ಬ ದೇವತೆ ಹೊಕ್ಕ, ಅವನು ಅದಕ್ಕೆ ಅಭಿಮಾನಿ ದೇವತೆ. ಅದು ಯಾರು ಅಂದ್ರೆ ಸ್ವರ್ಪತಿ ಅಂತ ಹೇಳ್ತಾರೆ. ಸ್ವರ್ಪತಿ ಅಂದ್ರೆ ಯಾರು? ಇಂದ್ರದೇವರು ಅಂತ ಅರ್ಥ.
ಸ್ವರ್ ಅಂದ್ರೆ ಸ್ವರ್ಗ, ಅದಕ್ಕೆ ಪತಿ ಅಂದ್ರೆ ಸ್ವರ್ಗಾಧಿಪತಿ ಇಂದ್ರ. ಆ ಇಂದ್ರ ದೇವರು ತಾವು ಪ್ರವೇಶ ಮಾಡಿದ. ಯಾವತ್ತು ಆ ಎರಡು ಕೈಗಳಲ್ಲಿ ಪ್ರವೇಶವನ್ನ ಮಾಡಿದ್ರು ಇಂದ್ರದೇವರು, ಅವತ್ತಿನಿಂದ ಯಯಾ ವೃತ್ತಿಂ ಪ್ರಪದ್ಯತೆ, ಎಲ್ಲರೂ ಕೂಡ ತಾವು ಹಾನ ಉಪಾದಾನ ಈ ತರ ಎಲ್ಲ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ತಗೊಳ್ಳೋದು, ಎಸೆಯೋದು, ಕೊಡೋದು, ಹೀಗೆಲ್ಲ ಏನೇನು ಕೈಯಿಂದ ನಾವು ಕೆಲಸ ಮಾಡ್ತಾ ಇದೀವಿ, ಇದಕ್ಕೆಲ್ಲ ಮೂಲಭೂತವಾಗಿ ಇಂದ್ರದೇವರು ಒಳಗೆ ಹೊಕ್ಕಿದ್ರಿಂದ ಆಗ್ತಾ ಇದೆ. ಹಾಗಾದ್ರೆ ಯಾವ್ದಾರು ಇಂದ್ರಿಯ ನಮಗ್ ಸರಿಗೆ ಪ್ರವರ್ತಿಸ್ತಾ ಇಲ್ಲ ಅಂತಂದ್ರೆ, ಅಂತಂತ ತತ್ವಾಭಿಮಾನ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ರೆ ಅವ್ರು ಅದಕ್ಕೆ ಪ್ರೇರಣೆ ನೀಡ್ತಾರೆ. ಪ್ರೇರಣೆ ನೀಡಿ ಆ ಇಂದ್ರಿಯಕ್ಕೆ ಶಕ್ತಿಯನ್ನು ತುಂಬುತ್ತಾರೆ. ಶಕ್ತಿ ತುಂಬಿದಾಗ ಮನುಷ್ಯ ತನ್ನ ಕೆಲಸ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ಈ ಎಲ್ಲ ತತ್ವಾಭಿಮಾನ ದೇವತೆಗಳ ಸ್ಮರಣೆಯನ್ನು ತುಂಬಾ ಮುಖ್ಯ. ಇನ್ನು ಇನ್ನೊಂದು ಅಂಶ ಬಂತು, ಇಂದ್ರಹ ಅಂತ ಶಬ್ದ ಬಂತು. ಇಂದ್ರ ಅಂತಂದ್ಮೇಲೆ ನಮಗೆ ಅದೇ ಇಂದ್ರನೇ ತರ ನೆನಪಾಗೋದು. ಎರಡೆರಡು ಶಬ್ದ ಹಾಕಿದ್ದಾರೆ ಇಲ್ಲಿ. ಸಾಮಾನ್ಯವಾಗಿ ಒಬ್ಬ ದೇವತೆಯನ್ನ ಪರಿಚಯ ಮಾಡ್ಬೇಕಾದ್ರೆ ಮಿತ್ರ ಅಂತ ಹೇಳ್ತಾರೆ. ಮಿತ್ರ ಅನ್ನೋದ್ರಿಂದ ಮಿತ್ರ ಅನ್ನೋ ದೇವತೆ ಗೊತ್ತಾಯ್ತು. ಓಷಧಿಯಿಂದ ಓಷಧಿ ಅಭಿಮಾನಿ ದೇವತೆ ಅಂತ ಆಯ್ತು. ಹೀಗೆಲ್ಲ ಹಿಂದೆ ಒಬ್ಬೊಬ್ಬ ದೇವತೆ ಹೆಸರನ್ನ ಹೇಳಿದ ಕೂಡಲೇ ಗೊತ್ತಾಗತ್ತೆ. ಅದಕ್ಕೆ ಇನ್ನೊಂದು ಹೆಸರನ್ನ ಜೊತೆಗೆ ಸೇರ್ಸಲ್ಲ. ಆದ್ರೆ ಈ ಶ್ಲೋಕದಲ್ಲಿ ಮಾತ್ರ ಏನ್ ಮಾಡ್ತಾರೆ, ಇಂದ್ರಹ ಅಂತ ಹೇಳ್ತಾರೆ ಒಂದು, ಸ್ವರ್ಪತಿ ಅಂತ ಜೊತೆಗೆ ಇನ್ನೊಂದು ಶಬ್ದ ಹಾಕ್ತಾರೆ. ಇಂದ್ರ ಅಂದ್ರೆ ಇಂದ್ರ ದೇವರು, ಸ್ವರ್ಪತಿ ಅಂದ್ರೆ ಸ್ವರ್ಗಾಧಿಪತಿ ಯಾರು, ಅದು ಇಂದ್ರ ದೇವರೇ. ಯಾಕೆ ಎರಡೆರಡು ಸಲ ಶಬ್ದವನ್ನ ಹೇಳ್ತಾ ಇದ್ದಾರೆ ಒಬ್ಬನನ್ನ ಹೇಳಲಿಕ್ಕೆ ಅಂತ ಪ್ರಶ್ನೆ. ಇದನ್ನ ವಿಜಯಧ್ವಜ ತೀರ್ಥರು ಈ ಅಂಶವನ್ನ ತಗೊಂಡು ಅದಕ್ಕೆ ವಿವರಣೆ ಮಾಡ್ತಾರೆ. ಇಂದ್ರೋ ವೃಷಾತ್ಮ ಶಕ್ರಾರ್ಕೇಶು, ಒಂದು ಕಡೆ ಏನ್ ಪ್ರಯೋಗ ಮಾಡಿದ್ದಾರೆ ಅಂದ್ರೆ, ಇಂದ್ರ ಅನ್ನೋ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ, ಒಂದೇ ಅಲ್ಲ. ಎತ್ತು ಇದೆಯಲ್ಲ, ಎತ್ತಿಗೆ ಇಂದ್ರ ಅಂತ ಕರೀತಾರೆ, ಮತ್ತೆ ಆತ್ಮನಿಗೆ ಇಂದ್ರ ಅಂತ ಕರೀತಾರೆ. ಇನ್ನು ಶಕ್ರ ಅಂದ್ರೆ ಇಂದ್ರದೇವರಿಗೆ ಇಂದ್ರ ಅಂತ ಕರೀತಾರೆ. ಅರ್ಕ ಅಂದ್ರೆ ಸೂರ್ಯ, ಸೂರ್ಯನಿಗೆ ಇಂದ್ರ ಅಂತ ಕರೀತಾರೆ. ಹಾಗಾದ್ರೆ 4 ಅರ್ಥ ಇದೆ ಇಂದ್ರ ಅನ್ನೋ ಶಬ್ದಕ್ಕೆ. ಇಲ್ಲಿ ಯಾರನ್ನು ತಗೊಳ್ಬೇಕು ಅಂತ ನಮಗೆ ಸಂಶಯ ಬರ್ಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಸ್ಪಷ್ಟಪಡಿಸ್ಲಿಕ್ಕೆ ಇಂದ್ರಹ ಅಂತ ಒಂದೇ ಶಬ್ದವನ್ನ ಹೇಳ್ದೇನೆ ಸ್ವರ್ಪತಿ ಎಂದು, ಆ ಸ್ವರ್ಗಲೋಕಕ್ಕೆ ಅಧಿಪತಿಯಾದ ಇಂದ್ರ ಅಂದ್ರೆ ಅದು ಆ ದೇವೇಂದ್ರನೇ ಆಗಿರ್ಬೇಕು. ಅದು ಎತ್ತು ಆಗೋದಿಲ್ಲ, ಈ ಕಡೆ ಸೂರ್ಯನೂ ಆಗಲ್ಲ, ಆತ್ಮನೂ ಅಲ್ಲ. ಈ ವಿಶೇಷವಾದ ಅಂಶವನ್ನ ಮನಸ್ಸಲ್ಲಿ ಇಟ್ಕೊಂಡು ಸ್ವರ್ಪತಿ ಅಂತ ಇನ್ನೊಂದು ಶಬ್ದ ಹಾಕಿದ್ದಾರೆ ಅಂತ ಇದನ್ನ ಇಲ್ಲಿ ವಿವರಣೆ ಮಾಡಿದ್ದಾರೆ. ಇನ್ನು ವಾರ್ತೆಯ ಅಂತ ಒಂದು ಶಬ್ದ ಬಂದಿದೆ ಇಲ್ಲಿ. ಏನ್ ವಾರ್ತೆ ಅಂದ್ರೆ ಲೋಕವಾರ್ತೆನ? ವಾರ್ತಾ ಅಂದ್ರೆ ಸಮಾಚಾರ. ಆ ಲೋಕವಾರ್ತೆ ಲೋಕಗಳ ವಿಚಾರ, ಲೋಕದಲ್ಲಿ ನಡೆಯುವಂತಹ ವಿಚಾರ. ಇದನ್ನ ವಾರ್ತಾ ಅನ್ನೋ ಶಬ್ದ ಹೇಳ್ತಾ ಇದೆ ಅಂದ್ರೆ ಇಲ್ಲ. ವಾರ್ತಾ ಅನ್ನೋ ಶಬ್ದಕ್ಕಿಲ್ಲಿ ಹಸ್ತೇಂದ್ರಿಯದ ಒಂದು ಭಾಗ ಅಂತ ಅರ್ಥ. ಅದನ್ನ ವಾರ್ತಾ ಅಂತ ಕರೀತಾರೆ. ಆ ಅಂಶ ಒಂದು ಭಾಗ ಏನಿದೆಯಲ್ಲ ಅದಕ್ಕೆ ಈ ರೀತಿ ಹೇಳುತ್ತೆ. ಇನ್ನು ಈ ಹಸ್ತೇಂದ್ರಿಯದಿಂದ ಆ ಪುರುಷ ನಾಮಕ ಪರಮಾತ್ಮ ತಾನು ಏನ್ ಇದುವರೆಗೂ ಕೂಡ ಮಲಗಿದ್ದ, ತಾನು ಕೈಯಿಂದ ವ್ಯಾಪಾರವನ್ನು ಮಾಡ್ಲಿಕ್ಕೆ, ಹಾಗೆ ಹೀಗೆ ಕೈಯನ್ನು ಆಚೆ ಈಚೆ ಎಲ್ಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅಂದ್ರೆ ಆ ಚೈತನ್ಯ ಅವನಲ್ಲಿ ಇದು ಬಂತು. ಇನ್ನು ಕೈಗಳ ಬಗ್ಗೆ ಆಯ್ತು. ಇನ್ನು ಕಾಲುಗಳ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 22ನೇ ಶ್ಲೋಕ. ಪಾದಾವಸ್ಯ ವಿನಿರ್ಭಿಣ್ಣೌ ಲೋಕೇಶೋ ವಿಷ್ಣುರಾವಿಶತ್ ಗತ್ಯಾ ಸ್ವಾಂಶೇನ ಪುರುಷೋ ಯಯಾ ಪ್ರಾಪ್ಯಂ ಪ್ರಪದ್ಯತೆ. ಇನ್ನು ಅದೇ ಬ್ರಹ್ಮನ ಆ ಪುರುಷ ನಾಮಕ ವಿರಾಟ್ ಶರೀರದಲ್ಲಿ ಪಾದಗಳು ಹೊರಗೆ ಬಂದ್ವು. ಪಾದಗಳ ಒಳಗಡೆ ಯಾರು ಸೇರ್ಕೊಂಡ? ಪಾದಗಳ ಒಳಗಡೆ ಇಡೀ ಲೋಕ ಪಾಲಕ ಯಾರು? ವಿಷ್ಣು ಭಗವಂತ ತಾನೇ ಆ ಪಾದದ ಒಳಗಡೆ ಹೋಗಿ ಒಂದು ಅಂಶದಿಂದ ಸೇರ್ಕೊಂಡ. ಅವತ್ತಿನಿಂದ ಕಾಲಿಗೆ ಶಕ್ತಿ ಬಂತು ನಡಿಲಿಕ್ಕೆ. ಹಾಗಾದ್ರೆ ನಮ್ಮ ಪಾದದಲ್ಲಿ ದೇವರು ಇರ್ತಾನೆ ಒಂದು ಅಂಶದಿಂದ. ಹಾಗಾಗಿ ನಾವು ನಡೀತಾ ಇದೀವಿ. ದೇವರು ಸ್ವಲ್ಪ ಆ ಕಡೆ ತಿರ್ಕೊಂಡ್ಬಿಟ್ರೆ ನಮ್ಗೆ ನಡಿಲಿಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಆ ಭಗವಂತ ಏನಿದ್ದಾನೆ, ಪುರುಷ ನಾಮಕ ಪರಮಾತ್ಮ ಏನು ಈ ಬ್ರಹ್ಮದೇವರಿಗೆ ಶರೀರ ಪ್ರಧಾನ ಇದನ್ನು ಕೊಟ್ಟಿದ್ದಾನೆ, ಆ ಶರೀರದಲ್ಲಿ ಪಾದದ ಚಲನೆ ಅದು ದೇವರು ತಾನು ಒಂದು ಅಂಶದಿಂದ ಪಾದದ ಒಳಗಡೆ ಸೇರಿದ್ರಿಂದ ಆಗಿದೆ ಅಂತ. ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ. ವಿಷ್ಣು ಅಂದ್ರೆ ಯಾರಿಲ್ಲಿ? ಉಪೇಂದ್ರ ಅಂತ ಅರ್ಥ. ಉಪೇಂದ್ರ ದೇವ ತಾನು ಒಳಗಡೆ ಹೋದ. ಯಾವ್ದ್ರ ಒಳಗಡೆ? ಗತ್ಯ. ಯಾವುದು ನಮಗೆ ನಡಿಲಿಕ್ಕೆ
ಸಾಧನ ಆಗಿದೆಯೋ ಅಂಥ ಒಂದು ಕಾಲೆಂಬ ಇಂದ್ರಿಯದ ಮುಖಾಂತರ ಹೋಗಿದ್ದಾನೆ ಗತ್ಯ ಅಂತ ಹೇಳ್ತಾರೆ. ಇಲ್ಲಿ ಒಂದು ಪ್ರಶ್ನೆ, ಸಾಮಾನ್ಯವಾಗಿ ಪಾದಕ್ಕೆ ಅಭಿಮಾನಿ ದೇವತೆ ಅಂದ್ರೆ ಯಾರು? ನಮಗೆ ಚೆನ್ನಾಗಿ ಗೊತ್ತಿರೋರಾದ್ರೆ, ಸ್ವಲ್ಪ ಚೆನ್ನಾಗಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರೆ, ಅಥವಾ ಸಾಮಾನ್ಯವಾಗಿ ಬೇರೆ ಕಡೆ ತತ್ವಾಭಿಮಾನಿ ದೇವತೆಗಳ ಬಗ್ಗೆ ತಿಳ್ಕೊಂಡಿದ್ರೆ, ಇತರ ದೇವರ ನಾಮ ಇತ್ಯಾದಿಗಳಲ್ಲಿ ಎಲ್ಲ ಏನು ಹೇಳ್ತಾರೆ, ಪಾದಾಭಿಮಾನಿ ಕೂಡ ಜಯಂತ ಅಂತ ತಕ್ಷಣ ಹೇಳ್ತಾರೆ, ವಿಷ್ಣು ಅಂತ ಹೇಳಲ್ಲ. ದೇವ್ರು ಇರ್ಬೋದು ಎಲ್ಲಾ ಕಡೆ, ಅವನಿಲ್ದೇನೆ ಯಾವ ತತ್ವಾಭಿಮಾನಿ ದೇವತೆನೂ ಕೂಡ ಆಚೆ ಈಚೆ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ ಬೇರೆ ವಿಷಯ. ಆದ್ರೆ ಪಾದಾಭಿಮಾನಿ ಅಂದ್ಕೊಳ್ಳೆ ಜಯಂತನ ನೆನಪಾಗತ್ತೆ. ಜಯಂತ ಅಂತ ಒಬ್ಬ ದೇವತೆ. ಅದು ಬಿಟ್ಟು ವಿಷ್ಣು ಅಂತ ಇಲ್ಲಿ ಭಾಗವತಲ್ಲಿ ಬಂದಿದೆಯಲ್ಲ, ಇದು ಹೇಗ್ ಸರಿ ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆ ವಸ್ತುತಃ ಬರೋ ಹಾಗಿಲ್ಲ ಇಲ್ಲಿ. ಯಾಕೆಂದ್ರೆ 2ನೇ ಸ್ಕಂದ ಭಾಗವತದಲ್ಲೇ ಈ ವಿಷಯ ಬಂದು ಅದಕ್ಕೆ ಉತ್ತರನೂ ಅಲ್ಲೇ ಕೊಟ್ಟಿದೆ. ಆದ್ರೂ ದುರ್ಘಟ ಭಾವಾರ್ಥ ಪ್ರಕಾಶಿಕ ಅಂತ ಟಿಪ್ಪಣಿ ಇದೆಯಲ್ಲ, ಇಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಟ್ಟಿದ್ದಾರೆ. ಏನು ಅಂತ ನೋಡೋಣ. ಅತ್ರ ಪಾದದೇವ ಜಯಂತಹ, ನಿಜ ಪಾದಕ್ಕೆ ಅಭಿಮಾನಿ ಯಾರು? ಜಯಂತ. ವಿಷ್ಣುಸ್ತು ತದಾಶ್ರಯತೆಯ ಏವ ಉಕ್ತಃ ನ ತತ್ವಾಭಿಮಾನತೆಯ ಇತಿ ಅನುಸಂಧೇಯಂ. ಇಲ್ಲಿ ತಿಳಿಯಬೇಕಾದ ಒಂದು ಅನುಸಂಧಾನ ಮಾಡಬೇಕಾದ ಒಂದು ಸೂಕ್ಷ್ಮ ವಿಷಯ ಇದೆ. ಏನು? ಪಾದಾಭಿಮಾನಿ ಅಂದ್ರೆ ಜಯಂತ, ಪಾದ ತತ್ವಾಭಿಮಾನಿ ಯಾವತ್ತು ವಿಷ್ಣು ಅಲ್ಲ. ಪಾದಕ್ಕೆ ಅಭಿಮಾನಿ ಅಂದ್ರೆ ಜಯಂತರನ್ನೇ ಹೇಳ್ಬೇಕು ನಾವು. ವಿಷ್ಣು ಹಾಗಾದ್ರೆ ಏನು? ಆ ಪಾದಾಭಿಮಾನಿಯಾದ ಜಯಂತನಿಗೆ ಆಧಾರ ಅವನು ವಿಷ್ಣು. ಹಾಗಾಗಿ ವಿಷ್ಣು ಮುಖ್ಯ, ದೇವರ ಆಧಾರ. ಇದಾದ್ರೆ ಸಾಧ್ಯ ಇಲ್ಲ ಅವನು ಗಮನ ಶಕ್ತಿಯನ್ನ ಎಲ್ರಿಗೂ ಕೊಡ್ಲಿಕ್ಕೆ. ಹೀಗೆ ದೇವರನ್ನೂ ತಗೊಂಡ ಹಾಗಾಯ್ತು, ಜಯಂತನನ್ನು ತಗೊಂಡ ಹಾಗಾಯ್ತು. ಅಲ್ಲ, ಯಾಕೆ ಜಯಂತನ ಬಗ್ಗೆ ಶ್ಲೋಕದಲ್ಲಿ ಹೇಳಿಲ್ಲ ಅಂದ್ರೆ, ನೋಡಿ ತತ್ವಾಭಿಮಾನಿ ದೇವತೆ ಬಗ್ಗೆ ಎಲ್ಲ ಹೇಳಿಲ್ಲ. ತತ್ವಾಭಿಮಾನಿ ದೇವತೆಗೆ ಆಧಾರ ಯಾರು? ಅವನು ಮುಖ್ಯ ತಾನೆ ಅಂತ ಹೇಳಿ ವಿಷ್ಣುವಿನ ಬಗ್ಗೆ ಹೇಳಿದೀವಿ ಹೊರತು ಜಯಂತರನ್ನ ತತ್ವಾಭಿಮಾನಿ ದೇವತೆ ಅಲ್ಲ ಅಂತ ಏನು ಹೇಳಿಲ್ಲ ಅಂತ ಈ ಸೂಕ್ಷ್ಮಾಂಶವನ್ನ ಇಲ್ಲಿ ಟಿಪ್ಪಣಿಕಾರರು ಬಿಡಿಸಿದ್ದಾರೆ. ಮುಂದೆ 23ನೇ ಶ್ಲೋಕ. ಹೃದಯಂ ಚಾಸ್ಯ ನಿರ್ಭಿನ್ನಂ ಚಂದ್ರಮಾಧಿಷ್ಣ್ಯಮಾವಿಶತ್ ಮನಸಾಂಶೇನ ಯೇನಾಸೌ ವಿಕ್ರಿಯಾಂ ಪ್ರತಿಪದ್ಯತೆ. ಇನ್ನು ಹೃದಯ, ಹೃದಯ ಅಂದ್ರೆ ಮನಸ್ಸು ಇರುವಂತಹ ಜಾಗ, ಮನಸ್ಸಿಗೆ ಆವಾಸ ಸ್ಥಾನ ಹೃದಯ. ಆ ಹೃದಯದ ಒಳಗಡೆ ಒಂದು ಇಂದ್ರಿಯ, ಅದು ಯಾವ ಇಂದ್ರಿಯ? ಮನಸ್ಸು ಅಂತಾನೆ ಇಂದ್ರಿಯ. ಆ ಮನಸ್ಸೆಂಬ ಇಂದ್ರಿಯದಿಂದ ಮನಸ್ಸಿಗೆ ಆಧಾರವಾದ ಹೃದಯದ ಒಳಗಡೆ ಒಬ್ಬ ದೇವತೆ ಪ್ರವೇಶ ಮಾಡ್ತಾನೆ. ಅದ್ಯಾರು? ಚಂದ್ರಮಾ ಮನಸೋ ಜಾತಃ ಅಂತ ಹೇಳ್ತೀನಿ. ಅದೇ ಚಂದ್ರ, ಚಂದ್ರದೇವರು ತಾವು ಹೋಗಿ ಆ ಮನಸ್ಸಿನಲ್ಲಿ ಸೇರಿದ್ದಾರೆ. ಚಂದ್ರಗ್ರಹ ಚೆನ್ನಾಗಿದ್ರೆ ನಮ್ಗೆ ಮನಸ್ಸು ಶಾಂತವಾಗಿರುತ್ತೆ, ಇಲ್ಲ ಅಂದ್ರೆ ತಂಪಾಗಿರಲ್ಲ, ಉಗ್ರವಾಗಿರುತ್ತೆ ನಮ್ಮ ಮನಸ್ಸು, ಸೂರ್ಯನ ತರ. ಈ ರೀತಿ ಚಂದ್ರಗ್ರಹದ ಗುಣ ಏನು ಅಂದ್ರೆ ಮನೋಭಿಮಾನಿ ದೇವತೆ. ಹಾಗಾಗಿ ತಂಪನ್ನು ನೀಡ್ತಾನೆ. ಯಾವತ್ತು ಮನಸ್ಸಿನ ಆ ಭಾಗದಿಂದಾಗಿ ಚಂದ್ರದೇವರು ಒಳಗಡೆ ಹೃದಯಕ್ಕೆ ಪ್ರವೇಶ ಮಾಡಿದ್ರು, ಅವತ್ತಿನಿಂದ ಮನಸ್ಸಿನಲ್ಲಿ ಸಂಕಲ್ಪ, ವಿಕಲ್ಪ ಹೀಗೆಲ್ಲ ಬರ್ಲಿಕ್ಕೆ ಶುರುವಾಯ್ತು. ಮನಸ್ಸಲ್ಲಿವರೆಗೂ ಯೋಚನೆ ಮಾಡ್ತಾ ಇರ್ಲಿಲ್ಲ, ಯಾಕೆ ಮನಸ್ಸೇ ಇರ್ಲಿಲ್ಲ. ಆದ್ರಿಂದ ಮನಸ್ಸು ಬಂದಾಗ ಈ ಶರೀರಕ್ಕೆ, ವಿರಾಟ್ ಶರೀರಕ್ಕೆ ಆಗ ಶುರುವಾಯ್ತು ಸಂಕಲ್ಪ ಮಾಡೋದು, ವಿಕಲ್ಪ ಮಾಡೋದು, ಅದು ಹೀಗ ಅದು ಹಾಗ ಅಂತ ಯೋಚನೆ ಮಾಡೋದು. ಇದೆಲ್ಲ ಅವತ್ತಿನಿಂದ ಶುರುವಾಯ್ತು. ಯಾವಾಗ ಈ ಚಂದ್ರದೇವರು ಒಳಗೆ ಹೊಕ್ಕಿದ್ರೋ ಆಗ. ಅದರಲ್ಲಿ ವಿಕ್ರಿಯಾಂ ಅಂತ ಹೇಳ್ತಾರೆ. ವಿಕ್ರಿಯಾಂ ಪ್ರತಿಬದ್ಧತೆ, ವಿಕಾರ ಹೊಂದೋದು ಅಂದ್ರೆ ಏನರ್ಥ? ಸಂಕಲ್ಪ, ವಿಕಲ್ಪ, ಹೀಗೆ ಮನಸ್ಸಿನ ಅನೇಕ ಪ್ರಭೇದ, ಬರೀ ಎರಡೇ ಅಲ್ಲ. ಸಂಕಲ್ಪ, ವಿಕಲ್ಪ, ಆಮೇಲೆ ಸಂಶಯ. ವಿಕಲ್ಪ ಅನ್ನೋದು ಸಂಶಯ ಅನ್ನೋ ತರ ಹತ್ರಕ್ ಬರುತ್ತೆ, ಸ್ವಲ್ಪ ವ್ಯತ್ಯಾಸ ಇದೆ. ಹೀಗೆ ಅನೇಕ ತರಹದ ಮನಸ್ಸಿನ ಭಾವನೆಗಳೇನಿದ್ವು ಅದೆಲ್ಲ ಹುಟ್ಟುತ್ತಾ ಬಂತು. ಇದರ ಮಧ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಮನಸ್ಸು ಅಂತ ಒಂದು ಇಂದ್ರಿಯ ಇದೆಯಲ್ಲ, ವಸ್ತುತಃ ಇದು 4 ತರ ಇದೆ ಅಂತ. ಅಂದ್ರೆ ಮನಸ್ಸು ಅಂತ ಒಂದು, ಇನ್ನು ಬುದ್ಧಿ, ಅಹಂಕಾರ, ಚಿತ್ತ, 4. ಬುದ್ಧಿ, ಅಹಂಕಾರ, ಚಿತ್ತ, ಮನಸ್ಸು, ಚೇತನ ಅಂತ ಇನ್ನೊಂದು ಹೇಳ್ತಾರೆ. ಪಂಚವಿಧತ್ವ ಅಂತ ಇಲ್ಲಿ 4 ವಿಧ ಹೇಳಿದ್ದಾರೆ. ಅಲ್ಲಿ ಮನಸ್ಸಿಗೆ ಚಂದ್ರದೇವರು, ಬುದ್ಧಿಗೆ ಬೃಹಸ್ಪತಿಗಳು, ಅಹಂಕಾರಕ್ಕೆ ರುದ್ರದೇವರು, ಚಿತ್ತಕ್ಕೆ ಬ್ರಹ್ಮದೇವರು ಅಂತ ಹೀಗೆ ಆಯಾಯ ವಸ್ತುಗಳಿಗೆ ಅಭಿಮಾನಿ ದೇವತೆ. ಆಮೇಲೆ ಈ ಮನಸ್ಸಿನ ಪ್ರಭೇದಗಳಿಗೆ
ಗೋಲಕಗಳು ಅಂತ ಇರುತ್ತೆ. ಅಂದ್ರೆ ಜಾಗ. ಇವಾಗ ಉದಾಹರಣೆಗೆ ನಮ್ಮ ಕಣ್ಣು ಇಂದ್ರಿಯ ಇದೆಯಲ್ಲ, ಅದಕ್ಕೆ ಕಣ್ಣು ಗುಡ್ಡೆ ಇದೆಯಲ್ಲ, ಅದು ಗೋಲಕ. ಅದ್ರ ಒಳಗಡೆ ಅದಿರುತ್ತೆ ಇಂದ್ರಿಯ. ಆ ತರ ಈ ಎಲ್ಲ ಬುದ್ಧಿ, ಅಹಂಕಾರ, ಚಿತ್ತ, ಮನಸ್ಸು ಇದೆಲ್ಲ ಏನಿದೆ, ಇವುಗಳಿಗೆಲ್ಲ ಗೋಲಕ ಅಂದ್ರೆ ಒಂದ್ ಕಡೆ ಆಧಾರವನ್ನಾಗಿ ಪಡೆದು ಅವೆಲ್ಲ ಇವೆ. ಅವುಗಳಿಗೆ ಮನೆ ತರ ಯಾವುದು? ಆತ್ಮನಾಡಿ, ಅಹಂನಾಡಿ, ಸತ್ವನಾಡಿ, ಹೃದಯ ಅಂತೆಲ್ಲ ಹೀಗೆಲ್ಲ ಇದೆ. ಹೃದಯ ಅಂದ್ರೆ ಅದು ಮನಸ್ಸಿಗಾಯ್ತು, ಬುದ್ಧಿಗೆ ಆತ್ಮನಾಡಿ, ಅಹಂಕಾರಕ್ಕೆ ಅಹಂನಾಡಿ, ಚಿತ್ತಕ್ಕೆ ಸತ್ವನಾಡಿ ಅಂತ. ಇದ್ರ ಬಗ್ಗೆ ಮುಂದೆ ವಿವರಣೆ ಕೊಡ್ತಾರೆ. ಇಲ್ಲಿ ಅಹಂಕಾರ ಅಹಂನಾಡಿ ಅಂತೆಲ್ಲ ಬಂತಲ್ಲ, ಇಲ್ಲೆಲ್ಲ ಅಹಂಕಾರ ಅಂದ್ರೆ ಅಹಂಕಾರ ತತ್ವ ಅಲ್ಲ, ಅಂದ್ರೆ ರುದ್ರದೇವರ ಒಂದು ಶರೀರ ಇದೆಯಲ್ಲ ಅಹಂಕಾರ ತತ್ವ, ಅದನ್ನ ಇಲ್ಲಿ ತಗೊಳ್ಬಾರ್ದು. ಅದು ಬೇರೆ ಇದು ಬೇರೆ. ಅದನ್ನೊಂದು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ವಿರಾಟ್ ದೇಹದಲ್ಲಿ ಇದೆಲ್ಲ ಬಂದಾಗ ದೇವತೆಗಳು ಆ ಮನಸ್ಸಿನ ಒಂದೊಂದು ಪ್ರಭೇದಗಳ ಒಳಗಡೆ ಒಂದೊಂದು ಅಂಶದಿಂದಾಗಿ ತಾವು ಹೋಗಿ ಸೇರ್ಕೊಂಡ್ರು ಅಂತ ಇದುವರೆಗೆ ಉಪದೇಶ ಕೊಟ್ಟಿದ್ದಾರೆ. ಇನ್ನು ಮುಂದೆ ಆ ನಾಡಿಗಳ ಬಗ್ಗೆ ವಿಚಾರವನ್ನ ಮಾಡ್ತಾರೆ. ಅದೇನು ಆ ನಾಡಿಗಳ ಬಗ್ಗೆ ಹೇಳ್ತಾರೆ ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತಿ ಗುರುವಂತರ್ಗತ ವ್ಯಾಸತೀರ್ಥ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲನಿಗೆ ಮಾಡ್ತೇನೆ. ಶ್ರೀ ನಮಸ್ಕಾರ.